ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನೋಡ್ರಿ ಸ್ನೇಹಿತರೆ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ತುಂಬ ಟೇಸ್ಟಿಯಾಗಿರೋಂಥ ನಾನು ಇಲ್ಲೊಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಾನು ರವೆ ಮತ್ತು ಮೊಸರು ಬಳಸಿ ಈ ರೀತಿ ನಾನು ಒಂದು ರೆಸಿಪಿ ಅಂದ್ರೆ ನಾವು ಇದಕ್ಕೆ ಇಡ್ಲಿ ಕೂಡ ಅನ್ಬೋದು ಅಥವಾ ಒಂದು ಏನೋ ಹೊಸ ರುಚಿ ಅಂತಲೂ ಕೂಡ ಅನ್ಬೋದು ನೋಡ್ರಿ. ರವೆ ಮತ್ತು ಇಡ್ಲಿನ ಬಳಸಿ ನಾನು ಇಲ್ಲೊಂದು ಹೊಸ ರುಚಿ ಮಾಡಕತ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಾಗ ಅಂದ್ರೆ ಈ ತರ ಒಂದ್ಸಲ ಟ್ರೈ ಮಾಡ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರ. ಈ ತರ ಮಾಡಿ ನಾವು ಮಕ್ಕಳು ಟಿಫಿನ್ ಬಾಕ್ಸಿಗೆ ಅಥವಾ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ನಾವು ಡ್ಯೂಟಿಗೆ ಆಗಿರ್ಬೋದು ಕೆಲ್ಸಕ್ಕಾಗಿರ್ಬೋದು ಹೋಗೋರ್ಗೂ ಕೂಡ ನಾವು ಈ ರೀತಿ ಮಾಡಿ ಕಟ್ತೀವಪ್ಪ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರ. ಆರೋಗ್ಯಕರವಾಗಿನೂ ಇರುತ್ತೆ, ತುಂಬಾ ಈಸಿಯಾಗಿನೂ ಮಾಡ್ಕೋಬಹುದು, ಮತ್ತೆ ಬೇಗ ಕೂಡ ರೆಡಿ ಮಾಡ್ಕೋಬಹುದು. ಸಿಂಪಲ್ ಆಗಿ ನಾವು ಒಂದೇ ತರ ಇಡ್ಲಿ ಮಾಡಿ ತಿಂತಾ ಇರ್ತೀವಿ. ಈ ರೀತಿ ನೀವು ರವಾನ ಬಳಸಿ ಮೊಸರನ್ನ ಬಳಸಿ ಈ ರೀತಿನೂ ಕೂಡ ಒಂದೇ ಟ್ರೈ ಮಾಡಿ ನೋಡ್ರಿ. ಈಗ ನಾನು ಆಲ್ರೆಡಿ ಒಂದ್ಸಲ ರವೆ ಇಡ್ಲಿ ಕೂಡ ತೋರಿಸಿದ್ದೀನಿ. ಅದು ಇಡ್ಲಿ ಪಾತ್ರೆ ಒಳಗ ಒಂದು ಚಿಕ್ಕ ಪ್ಲೇಟ್ ಒಳಗೆ ಹಾಕೊಂಡು ಅದೊಂದು ರೀತಿಯಾಗಿ ತೋರಿಸಿದ್ರಿ. ಇವಾಗ ಇಲ್ಲಿ ಇನ್ನೊಂದು ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ಖಂಡಿತ ಟ್ರೈ ಮಾಡ್ರಿ, ಇಷ್ಟಪಡ್ತೀರಾ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರೋರು ಇದು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆಲ್ಲರೂ ಕೂಡ ಥ್ಯಾಂಕ್ ಯು. ಪ್ಲೀಸ್ ಇದೇ ತರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಇದು ಇವಾಗ ರೆಡಿ ಐತ್ರಿ. ಇಲ್ಲಿ ತೋರಿಸ್ತೀನಿ ನಾನು, ತುಂಬಾ ಬಿಸಿ ಐತಿ. ಈ ರೀತಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಈ ರೀತಿ ನಾವು ಫ್ರೈ ಮಾಡ್ಕೊಂಡೇವಿ ಅಂದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರ. ನೋಡ್ರಿ ಯಾವ ರೇಂಜಿಗೆ ಇದ್ದಿದೆ ಅಂತ. ತುಂಬಾ ಬಿಸಿ ಐತಿ, ನಾ ತೋರಿಸ್ತಾ ಇದ್ದೆ ನಿಮಗೆ. ತುಂಬಾ ಮೃದುವಾಗಿ ಬರುತ್ತೆ ಸ್ನೇಹಿತರೆ. ಇದು ಇವಾಗ ರೆಡಿ ಐತ್ರಿ. ನಾನು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ. ಇಲ್ಲಿ 1 ಕಪ್ ಆಗಷ್ಟು ರವಾನ ತಗೊಂಡಿನಿ. ಸಣ್ಣ ರವ ತಗೊಂಡಿನ್ರಿ, ಚಿರೋಟಿ ರವ ಅಂತ ಹೇಳ್ತೀವಲ್ಲ, ಸಣ್ಣ ರವ ತಗೊಂಡಿದ್ದೀನಿ. 1 ಬಟ್ಲದಷ್ಟು ನಾನು ಮೊಸರನ್ನ ತಗೊಂಡಿದ್ದೀನಿ. ಆದಷ್ಟು ಸಪ್ಪೀರಂತದೇ ತಗೋರಿ, ಚೆನ್ನಾಗಿ ಆಗ್ತಾವು. ಇವಾಗ 1 ಬಟ್ಲದಷ್ಟು ಮೊಸರು, 1 ಬಟ್ಲದಷ್ಟು ರವೆ ತಗೊಂಡಿನಿ. ರವೆನ ಕ್ಲೀನ್ ಮಾಡಿ ಇಟ್ಕೊಂಡಿನ್ರಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ತಗೊಂಡಿನ್ರಿ. ಇವಾಗ ಎರಡೂ ಮಿಕ್ಸಿ ಜಾರಿಗೆ ಹಾಕೊಂಡು ಫಸ್ಟಿಗೆ ರುಬ್ಕೊಂಡು ತಗೊಳ್ಮತ್ರಿ. ಇದಕ್ಕೆ ನಾನು ರವೆ ತಗೊಂಡಿದ್ದೆ ನೋಡ್ರಿ, ಮುಂಚೆನೆ ಕ್ಲೀನ್ ಮಾಡಿ ಇಟ್ಕೊಂಡಿನ್ರಿ. ಇದನ್ನ 1 ಬಟ್ಲದಷ್ಟು ಫುಲ್ ರವಾನ ಹಾಕೊಂಡಿನಿ. ರವೆ ಹಾಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಮೊಸರು ಕೂಡ ಹಾಕೋತೀನಿ. ಗಟ್ಟಿ ಮೊಸರು ತಗೊಂಡೇನ್ರಿ, ಸಪ್ಪೀರಂತದ್ ನೋಡ್ರಿ. ಸ್ವಲ್ಪ ಹುಳಿ ಇದ್ರು ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊ ನೋಡ್ರಿ. ಇಲ್ಲಿ ನಾನು ಅದೇ ಬಟ್ಲದಾಗ 1 ಬಟ್ಲ ಆಗಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸಿ ಮಾಡ್ಕೊಂಬತ್ತೀನಿ. ಅಂದ್ರೆ ರುಬ್ಕೊಂಡು ತಗೊಂಡ್ ಬರ್ತೀನಿ. ನಿಮ್ಗೆ ಏನಾರ ಸ್ವಲ್ಪ ನೀರು ಫುಲ್ ಕಡಿಮೆ ಬಿದ್ದಿತ್ತ ಒಂಚೂರು ನೀರು ಅಥವಾ ಮೊಸರು ಸೇರಿಸ್ಕೊಂಡ್ಬಿಡ್ರಿ. ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸಿ ಜಾರಿಗೆ 1-2 ರೌಂಡ್ ರುಬ್ಕೊಂಡ್ರೆ ಸಾಕ್ರಿ. ನೋಡ್ರಿ ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿನಿ. ಮೊಸರು ಮತ್ತೆ ರವೆ ರುಬ್ಕೊಂಡು ಬಂದಿ ನೋಡ್ರಿ. ಇದನ್ನ ನಾನು ಒಂದು ಪಾತ್ರೆ ಒಳಗೆ ಸೇರಿಸ್ಕೊಳ್ತೀನಿ ನೋಡ್ರಿ. ಇದು ಇಷ್ಟನ್ನು ನಾನು ಮಿಕ್ಸಿ ಒಳಗಿಂದ ರುಬ್ಕೊಂಡಿದ್ದು ರವೆನ ಹಾಕೊಂಡು ಇದು ಒಂದ್ ಸ್ವಲ್ಪ ಸೈಡಿಗೆ ಎತ್ತಿಡಮ್. ಯಾಕಂದ್ರೆ ಇದು ರವೆ ಐತಲ್ರಿ, ಇನ್ನು ರವೆ ಉಬ್ಕೊಂಡು 10 ನಿಮಿಷ ಇಷ್ಟೇ ಬಿಟ್ಟು ಒಂದು 5 ನಿಮಿಷ ಆದ್ರೆ ಬಿಡಬೇಕು. 5 ನಿಮಿಷ 10 ನಿಮಿಷ ಬಿಟ್ರೆ ಇದನ್ನ ಚೆನ್ನಾಗಿ ಇನ್ನೂ ರವೆ ಉಬ್ಕೊಂಡು ಬರ್ತದ್ರಿ. ನೋಡ್ತಾ ಇರ್ಬೋದು ಇವಾಗ ಎಷ್ಟಿದೆ ಅಂತ. ಇದು ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡ್ತೀನಿ ನಾನು. ಇದೇ ಜಾರಿ ಒಳಗ ಸ್ವಲ್ಪ ಹಸಿ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ರುಬ್ಕೊಳ್ಳೋಣ ನೋಡ್ರಿ. ಇವಾಗ ಅಷ್ಟೇ ನಾನು ರವಾನ ರುಬ್ಕೊಂಡಿದ್ದೀನಿ ನೋಡ್ರಿ, ಅದೇ ಜಾರಿ ಒಳಗೆ. ಯಾಕಂದ್ರೆ ಅದಕ್ಕೆ ಹಾಕೊಳ್ಳೋದೈತಿ, ಹಂಗಾಗಿ ನಾನು ತೊಳಿಲಾರ್ದೇನೆ ತಗೊಂಡಿದ್ದೀನಿ. ಇಲ್ಲಿ 3 ಮೆಣಸಿನಕಾಯಿನ ನಾನು 2 ಭಾಗಕ್ಕೆ ಕಟ್ ಮಾಡ್ಕೊಂಡಿನ್ರಿ. ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ನೋಡ್ರಿ. ಒಂದ್ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೀರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಇಲ್ಲಿ ಜೀರಿಗೆ ಕೂಡ ಹಾಕೊಳಕತ್ತೀನಿ ನೋಡ್ರಿ. ಇದನ್ನ ಇಷ್ಟು ಇವಾಗ ಸ್ವಲ್ಪ ಇದು ಕೂಡ ರುಬ್ಕೊಂಡು ತಗೋತೀನಿ ನೋಡ್ರಿ. ಇಲ್ಲಿ ನಾನು ಇದನ್ನ ರುಬ್ಕೊಂಡು ಬಂದಿದ್ದೀನಿ. ಇಷ್ಟಿದ್ರೆ ಸಾಕು, ತುಂಬಾ ಸಣ್ಣ ಮಾಡೋದೇನ್ ಬ್ಯಾಡ್ರಿ. ಈ ರೀತಿ ತೋರಿಸ್ತೀನಿ ನಿಮಗೆ, ಈ ರೀತಿ ಇದ್ರೆ ಸಾಕು. ಇದನ್ನ ನಾನು ಹಿಟ್ಟೇನು ನೆನೆಯಕ್ಕೆ ಇಟ್ಟಿದ್ನಲ್ರಿ, ಇದ್ರೊಳಗ ಹಾಕೋತೀನಿ.
ನೋಡ್ರಿ ಇಲ್ಲೇ ನಾನು ಹಿಟ್ಟಿನೊಳಗೆ ಹಾಕೋಕತ್ತೀನಿ. ನೀಟಾಗಿ ಮಿಕ್ಸಿ ಜಾರಿ ಒಳಗಿರೋಂಥದ್ದು ಎಲ್ಲಾನು ಸವರ್ಬಿಟ್ಟು ಹಾಕೊಳ್ಳೋಣ. ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕೊಂಡೇನ್ರಿ. ನಿಮಗೆ ಇನ್ನೂ ಇದಕ್ಕೆ ಬೇಕಪ್ಪ ಅಂದ್ರೆ ಈರುಳ್ಳಿ ಇದೆಲ್ಲಾನು ಸೇರಿಸ್ಕೋಬಹುದ್ರಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ತುಂಬಾ ಟೇಸ್ಟ್ ಆಗುತ್ತೆ ರೀ ಸ್ನೇಹಿತರೆ. ಮಕ್ಕಳು ಟಿಫಿನ್ ಬಾಕ್ಸ್ಗೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ನೋಡ್ರಿ, ಡ್ಯೂಟಿಗೆ ಹೋಗೋರಿಗೆ ಅವರಿಗಾದ್ರೂ ಕೂಡ ಚೆನ್ನಾಗಿರುತ್ತಾ ಡಿಬ್ಬಿಗೆ ಹಾಕಿದ್ರ. ಇಲ್ಲಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿನಿ. ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ನೀವು ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೋಬಹುದು. ಒಂದ್ ಚಿಟಿಕೆ ಆಗಷ್ಟು ನಾನು ಸೋಡಾ ಪುಡಿ ಹಾಕೊಳಕತ್ತೀನಿ. ಸೋಡಾ ಪುಡಿ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು. ಇಲ್ಲಿ ಒಣ ಮೆಣಸಿನ್ಕಾಯಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನ ಸ್ವಲ್ಪ ಸೇರಿಸ್ಕೊಳಕತ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಇದು ನಾನು ಹುರಿತೀನಿ ಫಸ್ಟಿಗೆ. ನಾನು ಬಿಸಿಲಿಗೆ ಹಾಕಿ ಒಣಗಿಸೋದಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಇರೋದು. ಎಣ್ಣೆ ಡ್ರೈ ಆಗಿ ಹುರಿಬೇಕ್ರಿ. ಎಣ್ಣೆ ಅದೇನು ಹಾಕ್ಲಾರ್ದೇನೆ ಡ್ರೈ ಆಗಿ ಇದನ್ನ ಹುರಿದ್ಬಿಟ್ಟು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಹುರಿದು ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತ. ಇದು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಮ್ರಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಾವು ಸೈಡಿಗೆ ಎತ್ತಿಟ್ಬಿಡಮ್ರಿ. ಯಾಕಂದ್ರೆ ರವೆ ಚೆನ್ನಾಗಿ ಉಬ್ಕೊಂಡ್ಬಿಡ್ತೈತಿ. ಮತ್ತೆ ಉಪ್ಪು ಹಾಕೊಂಡಿರ್ತೀವಲ್ರಿ, ಉಪ್ಪು ಮತ್ತೆ ಪ್ರತಿಯೊಂದನು ಸೋಡಾ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಪ್ರತಿಯೊಂದು ಒಂದ್ರಾಗ ಒಂದು ಚೆನ್ನಾಗಿ ಹೊಂದ್ಕೊಳುತ್ತಾ ಮತ್ತೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡಿಗೆ ಎತ್ತಿಟ್ಬಿಡಮ್ರಿ. ನೋಡ್ರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡೆ. ನೀವು ಬೇಕಿದ್ರೆ ಇವಾಗ ಉಪ್ಪು ಸ್ವಲ್ಪ ನೋಡ್ಕೋಬಹುದ್ರಿ, ಕಡಿಮೆ ಇತ್ತಂದ್ರೆ ಒಂಚೂರು ಸೇರಿಸ್ಕೋಬಹುದು. ನೋಡಿ ಇಷ್ಟೇ ರೀ, ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮತ್ತೆ ಬೇಗ ಕೂಡ ರೆಡಿ ಮಾಡ್ಕೋಬಹುದ್ರಿ. ಅಷ್ಟೇ ಟೇಸ್ಟಿಯಾಗಿನೂ ಇರುತ್ತಾ, ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದ್ರಿ. ನೋಡಿ ಚೆನ್ನಾಗಿ ನಾನು ಒಂದ್ರಾಗ ಒಂದು ಹೊಂದಂಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೈಡಿಗೆ ಎತ್ತಿಟ್ಬಿಡೋಣ. ನೋಡಿ ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಇದಕ್ಕ ಚೆನ್ನಾಗಿ ನೆಂದೈತಿ. ನೆಂದು ರವಾ ನೋಡ್ರಿ ಎಷ್ಟು ಗಟ್ಟಿಯಾಗಿ ಬಂದದ. ಇದು ಇವಾಗ ರೆಡಿ ಐತಿ ನೋಡ್ರಿ. ನೋಡಿ ಇಷ್ಟಿದ್ರೆ ಸಾಕ್ರಿ. ಇವಾಗ ಇದಕ್ಕ ನಾನು ಒಂದು ದೊಡ್ಡ ಅಗಲವಾಗಿರಂತ ಒಂದು ತಾಟ್ನ ತಗೊಂಡಿನ್ರಿ. ನೀವು ಬೇಕಿದ್ರೆ ಪ್ಲೇಟ್ ಆದ್ರೂ ತಗೋಬಹುದ್ರಿ ಅಥವಾ ಇದೇ ತರ ತಾಟ್ ಆದ್ರೂ ತಗೋಬಹುದು. ನಾನು ಇಲ್ಲಿ ಇರೋದೇನ್ ರವೆ ಐತಿ ನೋಡ್ರಿ, ಇದನ್ನ ಇಷ್ಟನ್ನು ಇದ್ರೊಳಗ ಹಾಕೊಂಡ್ಬಿಡಮ್ರಿ. ಈ ರೀತಿ ಹಾಕೊಂಡು ನೋಡ್ರಿ ಈ ರೀತಿ ಹಾಕಿ ನೋಡ್ರಿ ಇದಿಷ್ಟು ನಾನು ಹಾಕೊಂಡಿದೀನಿ. ಇವಾಗ ಇದನ್ನ ಸ್ಟೀಮ್ ಮಾಡ್ಲಕ್ಕ ಆಲ್ರೆಡಿ ನಾನು ಒಂದ್ ಪಾತ್ರೆ ಇಟ್ಕೊಂಡಿನ್ರಿ. ನೋಡ್ರಿ ನಾನಿಲ್ಲಿ ಒಂದ್ ಕಡೆ ಇಟ್ಕೊಂಡಿನಿ, ಅದ್ರೊಳಗ ಕೇಕ್ ಸ್ಟ್ಯಾಂಡ್ ಇರ್ತಲ್ರಿ ಅದನ್ನ ಇಟ್ಕೊಂಡಿನಿ. ಸ್ವಲ್ಪ ನೀರ್ ಹಾಕೊಂಡಿನ್ರಿ. ಇದು ಇವಾಗ ಕುದಿಯಕ್ ಸ್ಟಾರ್ಟ್ ಆಗೈತಿ. ನಾವೇನು ಮುಂಚೆನೆ ಒಂದ್ ತಾಟಿಗೆ ಅಂದ್ರೆ ದೊಡ್ಡ ಪ್ಲೇಟಿಗೇನು ಮಿಕ್ಸ್ ಮಾಡಿ ಇಟ್ಟಿರುವಂತ ರವೆನ ಹಾಕೊಂಡಿವಿ ನೋಡ್ರಿ. ತುಂಬಾ ನಿಧಾನವಾಗಿ ಬಿಡ್ಬೇಕ್ರಿ, ಯಾಕಂದ್ರ ತುಂಬಾ ಬಿಸಿ ಇರ್ತದ ಇದು ಪಾತ್ರೆ, ಕೈಗೆಲ್ಲ ಹತ್ತಿ ಬಿಡ್ತದ. ಇವಾಗ ನಾನು ನಿಧಾನವಾಗಿ ಇದನ್ನ ಫಸ್ಟ್ ಇಡ್ತೀನಿ ನೋಡ್ರಿ. ನಾನು ಇದನ್ನ ನಿಧಾನವಾಗಿ ಇಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ಬಿಸಿ ಇದೆ ಪಾತ್ರೆ. ನೋಡ್ಕೊಂಡ್ಬಿಟ್ಟು ಕೈಗೆ ತಾಗ್ಲಾರ್ದಂಗ ಇಟ್ಟು ಬಿಡ್ಬೇಕ್ರಿ. ನೋಡ್ರಿ ನಾನು ಈ ರೀತಿ ಸ್ವಲ್ಪ ಸೈಡಿಗೆಲ್ಲ ಓಪನ್ ಇಟ್ಟೀನ್ರಿ, ಯಾಕಂದ್ರ ಅಲ್ಲಿ ಕುದಿತಾ ಇರೋ ನೀರ ಉಗ ಬರ್ಬೇಕಲ್ರಿ, ಅವಾಗಲೂ ಇದು ಚೆನ್ನಾಗಿ ರೆಡಿ ಆಗುತ್ತ. ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಬಿಡೋಣ. ಇದನ್ನ ಒಂದು 10 ನಿಮಿಷ ನಾವು ಇದೇ ರೀತಿ ಸ್ಟೀಮ್ ಮಾಡ್ಕೋಬೇಕಾಗ್ತದೆ. ನೀವು ಇದ್ರಾಗ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರ ಮಾಮೂಲಿ ಇಡ್ಲಿ ಪಾತ್ರೆ ಇರುತ್ತೆ ನೋಡ್ರಿ, ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿ ಪಾತ್ರೆ ಒಳಗೂ ಕೂಡ ನೀವು ರೆಡಿ ಮಾಡ್ಕೋಬಹುದ್ರಿ. ನಾನು ಇಲ್ಲಿ ಒಂದು ಕಡಾಯಿದಾಗ ನೀಟಾಗಿ ಇದನ್ನ ಮುಚ್ಚಿಡ್ತೀನಿ, ಯಾಕಂದ್ರ ಇದ್ರ ಅವಿ ಎಲ್ಲ ಕಡೆ ಹೋಗಂಗ್ ಬಿಡಬಾರ್ದ್ರಿ, ಪೂರ್ತಿ ಕ್ಲೋಸ್ ಆಗ್ಬಿಡ್ಬೇಕು. ಈ ರೀತಿ ನಾನು ಇಟ್ಟಿದ್ದೀನಿ. ಒಂದು 10 ನಿಮಿಷ ಇದನ್ನ ರೆಡಿ ಮಾಡಿ ತಗೋತೀನಿ ನೋಡ್ರಿ. ಇವಾಗ ಇದು ರೆಡಿ ಆಗೈತಿ. ನಾನು ಗ್ಯಾಸ್ನ ಬಂದ್ ಮಾಡ್ಕೊಂಡೆ. ಬಂದ್ ಮಾಡ್ಕೊಂಡು ನಿಧಾನವಾಗಿ ಮೇಲ್ಗಡೆ ಮುಚ್ಚಿರುವಂತ ಒಂದು ಬಟ್ಟೆ ಸಾಯಿಂದ ತೆಗೆದು ಬಿಡ್ಬೇಕ್ರಿ, ಯಾಕೆಂದ್ರೆ ತುಂಬಾ ಬಿಸಿ ಇರ್ತೈತಿ. ನೋಡ್ಬಿಟ್ಟು ಮೆಲ್ಲಗೆ ತಕ್ಕೊಂಡ್ಬಿಡ್ರಿ. ನೋಡ್ರಿ ಚಂದ ಬಂದಂತ ಯಾವ ರೀತಿ ಉಬ್ಬಿ ಬಂದೈತಿ ನೋಡ್ರಿ. ಇದು ಆಲ್ರೆಡಿ ಕುದ್ದೈತಿ, ತೋರಿಸ್ತೀನಿ ನಿಮ್ಗ. ನೋಡ್ರಿ ಈ ರೀತಿ ನಾವು ಒಂದು ಸ್ಪೂನ್ ಹಾಕೊಂಡೇವಂದ್ರ ಅಂಟತಾ ಇಲ್ಲ ಅಂದ್ರೆ ಇದು ರೆಡಿ ಆಗ್ಯದಂತ ಅರ್ಥ. ನೋಡ್ರಿ ಇದು ಇವಾಗ ರೆಡಿ ಆಗೈತ್ರಿ.
ನೋಡ್ರಿ ನಾನು ಒಂದೆರಡು ಕಡೆ ಚಮಚನ ಇದರಲ್ಲಿ ಅದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ರಿ ಚೆನ್ನಾಗಿ ರೆಡಿ ಆಗೈತಿ ಇದು. ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ರಿ ಇವಾಗ. ಇದು ನಾವು ಕಂಪ್ಲೀಟ್ ಆಗಿ ತಣ್ಣಗಾಗಕ್ ಬಿಡ್ಬೇಕ್ರಿ. ನಾವು ಬಿಸಿ ಇರ್ಲಾಕಾಗೆ ಈ ಪ್ಲೇಟ್ ಇಂದ ತೆಗ್ದಿವಪ್ಪ ಅಂತಂದ್ರ ಏನಾಗ್ಬಿಡ್ತಾವ ಅಂಟ್ಕೊಂಡ್ಬಿಡ್ತದ್ರಿ. ಯಾಕಂದ್ರೆ ಬಿಸಿ ಇರ್ತದಲ್ರಿ, ಅಂಟ್ಕೊಂಡ್ಬಿಡ್ತೈತಿ ಪ್ಲೇಟಿಗೆ ಅಂದ್ರ ತಾಟಿಗೆ. ಇದು ನಾವು ಸ್ವಲ್ಪ ತಣ್ಣಗಾಗಕ ಬಿಡ್ಬೇಕ್ರಿ. ತಣ್ಣಗಾಗಕ ಬಿಟ್ವಿ ಅಂದ್ರ ಚೆನ್ನಾಗಿ ಇದನ್ನ ನಾವು ತಕ್ಕೋಬಹುದ್ರಿ. ನಿಮ್ಗೆ ಟೈಮ್ ಇಲ್ಲಪ್ಪ ಅಂದ್ರ ಒಂದ್ ಅಗಲವಾಗಿರಂತ ಪ್ಲೇಟು ಅಥವಾ ಹರತ್ತು ಅದ್ರೊಳಗ ನೀರ್ ಹಾಕೋರಿ. ತಣ್ಣೀರ ನೀರ್ ಹಾಕೊಂಡು ಈ ಪ್ಲೇಟ್ನ ಒಯ್ದಿಡ್ರಿ. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಆ ರೀತಿ ಮಾಡಿ ನೀವು ಇದನ್ನ ತಕ್ಕೋಬಹುದು. ಇಲ್ಲಪ್ಪ ಅಂದ್ರೆ ನಾವು ಸೈಡಿಗೆ ಎತ್ತಿಟ್ಬಿಟ್ಟು ಇದನ್ನ ತಣ್ಣ ಮಾಡ್ಕೊಂಡು ತೆಗಿಬಹುದು. ಇದು ನಾನು ಇವಾಗ ಈ ಕಡೆಯಿಂದ ಎತ್ತಿ ಸೈಡಿಗೆ ಎತ್ತಿಟ್ಬಿಡ್ತೀನಿ. ತಣ್ಣಗಾಗ್ಬೇಕಲ್ರಿ ಅದನ್ನ. ನೋಡ್ರಿ ಇದನ್ನ ತಣ್ಣಗಾಗೈತಿ. ತಣ್ಣಗಾದ ನಂತರನೇ ಇದನ್ನ ತಕ್ಕೊಂಡ್ಬಿಡಕ್ರಿ. ತುಂಬಾ ಈಸಿಯಾಗಿ ಬರ್ತೈತ್ರಿ. ಆಲ್ರೆಡಿ ಓಪನ್ ಆಗೈತಿ ಒಂದ್ ಸೈಡ್. ಸ್ವಲ್ಪ ಒಂದ್ ಚಾಕು ಹಾಕೊಂಡು ಅಥವಾ ಒಂದು ಚಿಕ್ಕ ಸ್ಪೂನ್ ಹಾಕೊಂಡು ಈ ರೀತಿ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಇದನ್ನ ತಕ್ಕೋಬಹುದು ನೋಡ್ರಿ. ನೋಡಿ ಎಷ್ಟು ಚಂದ, ಎಷ್ಟು ಮೃದುವಾಗಿ ಬಂದದಂತ ನೋಡಿ. ಇದನ್ನ ನಾನು ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಈ ರೀತಿ ನಾನು ಕಟ್ ಮಾಡ್ಕೋತೀನಿ. ನೋಡ್ರಿ ನಿಮಗೆ ಎಷ್ಟು ಸೈಜ್ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬಹುದು. ಇಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ. ನೋಡ್ರಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಾನು. ತುಂಬಾ ಅಂದ್ರ ತುಂಬಾ ಟೇಸ್ಟ್ ಇರುತ್ತ ಸ್ನೇಹಿತರೆ. ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ. ತುಂಬಾ ಇಷ್ಟ ಪಡ್ತೀರಾ ನೀವು. ಇದೇ ರೀತಿ ಕಟ್ ಮಾಡ್ಕೋಬೇಕಂತೇನಿಲ್ರಿ. ನಿಮಗೆ ಯಾವ ರೀತಿ ಇಷ್ಟ ಇರುತ್ತ ಆ ರೀತಿ ನೀವು ಕೂಡ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಈ ರೀತಿ ಕಟ್ ಮಾಡಿ ತೋರ್ಸಕತ್ತೀನಿ. ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು ಎಷ್ಟು ಒಳಗಡೆ ಪಳ್ಳ ಐತಿ ನೋಡ್ರಿ. ಮೃದು ಅಂದ್ರ ಮೃದು ಇರ್ತೈತಿ. ತಿನ್ನಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ನಾನಿಲ್ಲಿ ಸಿಂಪಲ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಅಂದ್ರ ನಾನು ಆಲ್ರೆಡಿ ಕಾಯಿ ಚಟ್ನಿ, ಮಾಮೂಲಿ ಕಾಯಿ ಚಟ್ನಿ ಮಾಡ್ತೀವಿ ನೋಡ್ರಿ. ದೋಸಾ ಅಥವಾ ಇಡ್ಲಿ ಪಡ್ಡಿಗೆ ಸಿಂಪಲ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಒಂದ್ ಸ್ವಲ್ಪ ಸಕ್ಕರೆ, ಸ್ವಲ್ಪ ಹುರ್ಗಡ್ಲೆ ಹಾಕೊಂಡು ರುಬ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇದ್ರ ಒಟ್ಟಿಗೆ ನೀವು ಇದನ್ನ ಹಿಂಗೇನೆ ತಿನ್ಬೋದು. ಇವಾಗ ಏನ್ ನಾನು ರೆಡಿ ಮಾಡಿದೀನಿ ನೋಡ್ರಿ. ಆಲ್ರೆಡಿ ಇದು ಕೂಡ ಇದ್ರೊಳಗನು ಉಪ್ಪು, ಖಾರ ಪ್ರತಿಯೊಂದು ಹಾಕೊಂಡಿವಿ ನಾವು. ಅಜ್ಜು, ಜೀರಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತ. ನೀವು ಹಿಂಗೇನು ಕೂಡ ತಿನ್ಬೋದು ಸ್ನೇಹಿತರೆ. ಬೇಕಂದ್ರ ಚಟ್ನಿ ಒಟ್ಟಿಗೆ ಕೂಡ ತಿನ್ಬೋದು. ಇವಾಗ ನಾನು ಇಲ್ಲಿ ಏನ್ ಇದನ್ನ ರೆಡಿ ಮಾಡಿದೀನಿ ನೋಡ್ರಿ. ಇದೇ ರೀತಿ ನಾವು ಚಟ್ನಿ ಹಚ್ಕೊಂಡು ಕೂಡ ತಿನ್ಬೋದು. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರ ನಾನಿಲ್ಲಿ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇದಕ್ಕ ಶಾಲೋ ಫ್ರೈ ಮಾಡ್ಕೊತೀನಿ. ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತ ಸ್ನೇಹಿತರೆ. ಬನ್ರಿ ಅದು ಯಾವ ರೀತಿ ಮಾಡೋದಂತ ನೋಡೋಣ. ನೋಡ್ರಿ ನಾನಿಲ್ಲೊಂದು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿನ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ತುಂಬಾ ಜಾಸ್ತಿ ಎಣ್ಣೆ ಏನ್ ಬ್ಯಾಡ್ರಿ, ಸ್ವಲ್ಪ ಹಾಕೊಂಡ್ರೆ ಸಾಕಿಲ್ಲ. ನಾನು ಒಂದು ಚಿಕ್ಕ ಸ್ಪೂನಿಲಿಂದ ಒಂದ್ ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಹಾಕೊಂಡಿದೀನಿ. ಹಾಕೊಂಡು ಈ ರೀತಿ ಎಲ್ಲಾ ಕಡೆ ಎಣ್ಣೆನ ಸವರ್ಬಿಡಮಂತೆ. ಇದನ್ನ ಒಂದ್ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ರೆಡಿ ಮಾಡಿಟ್ಟಿರುವಂತ ಈ ರವೆದು ಇಡ್ಲಿನ ಹಾಕೊಂಡ್ ನೋಡ್ರಿ. ಇವಾಗ ಇಲ್ಲಿ ನಾನಿಲ್ಲಿ ಒಂದು ತಗೋತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆನೂ ಕೂಡ ಬಿಸಿ ಆಗ್ಬಿಡ್ತೈತಿ ನೋಡಿ. ಇಲ್ಲಿ ನಾನು ತಗೊಂಡಿದ್ದೀನಲ್ರಿ. ಇವಾಗ ಇಲ್ಲಿ ಒಂದೊಂದಾಗಿ ಹಾಕ್ಬಿಡಮ್ರಿ. ನೋಡ್ರಿ ಈ ರೀತಿ ನಾನು ಹಾಕೊಳ್ತೀನಿ. ನೀವು ಈ ರೀತಿನೂ ಕೂಡ ಮಾಡಿ ತಿನ್ಬೋದು. ಈ ರೀತಿ ನಮ್ಗೆ ಇಷ್ಟ ಇಲ್ಲ ಅಂದ್ರ ನಾನು ಮುಂಚೆನೆ ಹೇಳಿದೆ ಅಲ್ರಿ, ಇದೇ ರೀತಿನೂ ಕೂಡ ತಿನ್ಬೋದು. ನೀವು ಹ್ಯಾಂಗ್ ತಿಂದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇಷ್ಟು ಹಾಕೊಂಡಿದ್ದೀನಿ. ಇನ್ನೊಂದು ಹಿಡಿತೈತ್ರಿ ನೋಡ್ರಿ. ಇವಾಗ ಇದು ಚೆನ್ನಾಗಿ ಒಂದ್ ಸೈಡ್ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ನಾನು ಸ್ನೇಹಿತರೆ ಇದ್ರ ಮ್ಯಾಗ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಉದುರ್ಸ್ಕೊಳಕತ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬೇಡ್ರಿ. ಯಾಕಂದ್ರ ಇದು ಆಪ್ಷನಲ್. ಆಲ್ರೆಡಿ ನಾನು ಇದಕ್ಕ ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದೀನಿ. ಈ ರೀತಿ ಹಾಕೊಂಡ್ವಿ ಅಂದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದು ನಾನು ಹಾಕೊಂಡಿನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದ್ರಿ.
ಹಾಕೋಬೇಕೇ ಅಂತೇನಿಲ್ರಿ, ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ನೋಡಿ ಈ ರೀತಿ ನಾನು ಹಾಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನಾನು ಎಣ್ಣೆನ ಸವರ್ಬಿಡೋಣ, ಯಾಕಂದ್ರೆ ಖಾರನ ಅಂಟ್ಕೊಂಡ್ ಬಿಡ್ಬೇಕಲ್ರಿ ಅಲ್ಲೇನಿ. ಅದಕ್ಕೆ ಸ್ವಲ್ಪ ಈ ರೀತಿ ಖಾರನ ಎಲ್ಲಿ ಉದ್ರಬಾರ್ದು ಅಂತೇಳಿ ಈ ರೀತಿ ನಾನು ಸ್ವಲ್ಪ ಎಣ್ಣೆಯಿಂದ ಸವರ್ಬಿಟ್ಟು ತೊಗೊಳ್ಕತ್ತೀನಿ. ಅಂದ್ರೆ ಎಲ್ಲ ಕಡೆನೂ ಆಗ್ಬಿಡ್ತೈತ್ರಿ ಚೆನ್ನಾಗಿ. ಇದು ಒಂದ್ ಮೈ ರೆಡಿ ಆದ ನಂತರ ಇದನ್ನ ಇನ್ನೊಂದ್ ಮೈ ಕೂಡ ಕಳ್ಸಾಕ ನೋಡ್ರಿ. ನಾವಿಲ್ಲಿ ಬಿಸಿ ಇರ್ತೈತಿ, ನಿಧಾನವಾಗಿ ನಾನು ಇಲ್ಲಿ ಫ್ರೈ ಹಾಕೊಳಕತ್ತೀನಿ. ನಾವು ಇದು ನೋಡ್ರಿ, ಇಲ್ಲಿ ನಾನು ಇವಾಗ ಶಾಲೋ ಫ್ರೈ ಮಾಡಾಕತ್ತೀನಿ ಸ್ನೇಹಿತರೆ. ಇನ್ನೂ ಇದು ತುಂಬಾ ಚೆನ್ನಾಗಿ ಉಬ್ಬಿ ಬರಕತ್ತೈತಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದೈತಿ ನೋಡ್ರಿ. ಅಂದ್ರೆ ಟೇಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಶಾಲೋ ಫ್ರೈ, ಅಂದ್ರೆ ಎಣ್ಣೆನೂ ಕೂಡ ಜಾಸ್ತಿ ಹತ್ತಂಗಿಲ್ರಿ. ನೋಡ್ತಾ ಇರ್ಬೋದು, ನಾನು ಎಣ್ಣೆ ಜಾಸ್ತಿ ಬಳಸಿಲ್ಲ ಇಲ್ಲಿ. ಮುಂಚೆನೆ ನಾವು ಸ್ಟೀಮ್ ಮಾಡ್ಕೋಬೇಕಾದ್ರೂ ಬರೀ ನಾನು ಒಂದು ಸ್ಟಾರ್ಟಿಗೆ ಮಾತ್ರ ಎಣ್ಣೆನ ಹಚ್ಕೊಂಡಿದ್ದೆ, ಒಂದು ಅರ್ಧ ಸ್ಪೂನಿನಷ್ಟು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಮೇಲ್ಗಡೆ ಕ್ರಿಸ್ಪಿಯಾಗಿ ಮತ್ತೆ ಒಳಗಡೆ ಸ್ಮೂತ್ ಆಗಿ ಇದನ್ನ ರೆಡಿ ಆಗುತ್ತೆ ನೋಡ್ರಿ. ತುಂಬಾ ಇಷ್ಟಪಡ್ತಾರ್ರಿ ಮಕ್ಕಳು. ರೆಡಿ ಆಯ್ತು ನೋಡ್ರಿ, ಸಿಂಪಲ್ ಟೇಸ್ಟಿಯಾಗಿ ಇರಂತ ಒಂದು ಈ ರೆಸಿಪಿ. ನೋಡಿ ಹೊಸ ಥರನೇ ಅನ್ಬೋದು. ಮೇಲ್ಗಡೆ ಕ್ರಿಸ್ಪಿಯಾಗಿ ಐತಿ, ಒಳಗಡೆ ಸ್ಮೂತ್ ಆಗೈತಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಸ್ನೇಹಿತರೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು, ಮತ್ತೆ ಬೇಗನೂ ಕೂಡ ಮಾಡ್ಕೋಬಹುದು. ನಾನು ಒಂದೆರಡು ಇಲ್ಲಿ ನಾನು ಇದನ್ನ ಶಾಲೋ ಫ್ರೈ ಮಾಡ್ಕೊಂಡಿಲ್ಲ, ಹಂಗೇನೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಈ ರೀತಿ ನನಗೆ ಇಷ್ಟ ರೀ. ಇದು ಮಕ್ಕಳಿಗೋಸ್ಕರ ಮಾಡಿದ್ದು, ಇದನ್ನ ನಮಗೋಸ್ಕರ ಮಾಡಿದ್ದು. ಯಾಕಂದ್ರೆ ನನಗೆ ಇದೇ ರೀತಿ ಇಷ್ಟ ಆಗುತ್ತಾ ಚಟ್ನಿ ಒಟ್ಟಿಗೆ. ಹಂಗಾಗಿ ನಾನು ಇಲ್ಲಿ ಎರಡು ನನಗೋಸ್ಕರ ಹಂಗೇನೆ ಇಟ್ಕೊಂಡಿದ್ದೀನಿ. ಮಿಕ್ಕದೆಲ್ಲ ಮಕ್ಕಳಿಗೋಸ್ಕರ ನಾನಿಲ್ಲಿ ಶಾಲೋ ಫ್ರೈ ಅಂದ್ರೆ ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ. ಯಾಕಂದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ತಿನ್ನಕ್ ಇಷ್ಟ ಪಡಂಗಿಲ್ಲ ಅವರು. ಹಂಗಾಗಿ ನನಗೆ ಎರಡು ಮಾತ್ರ ನಾನು ಹಂಗೇನೆ ಸಪರೇಟ್ ಇಟ್ಕೊಂಡಿದ್ದು, ಉಳಿದಿದಷ್ಟು ನಾನು ಇದೇ ತರ ಮಾಡ್ಕೊಂಡಿನಿ. ನಾವು ಮಾಡಿರುವಂತ ಈ ರುಚಿಕರವಾಗಿರಂತ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿದಿರ ಎಲ್ಲ ಹೃದಯದ ಧನ್ಯವಾದಗಳು. ಮತ್ತೆ ಒಂದು ಹೊಸ ರೆಸಿಪಿ